ರಾಮನಗರ ಜಿಲ್ಲೆಯ ಬಿಡದಿ ಬಳಿಯ 9,000 ಎಕರೆ 18.133 ಕೋಟಿಗಿಂತ ಹೆಚ್ಚು ಅಧಿಕವಾಗಿ ಗ್ರೇಟರ್ ಬೆಂಗಳೂರು ಎಐ ತಂತ್ರಜ್ಞಾನವನ್ನೆಲ್ಲ ಬೆಳೆಸ್ಕೊಂಡ್ಬಿಟ್ಟು ಒಂದು ಸಿಟಿನ ನಿರ್ಮಿಸಬೇಕು ಅಂತ ಒಬ್ಬ ಸಚಿವರ ಕನಸಾಗಿದೆ ಅಂತ ಇದೆ. ಈ ಒಂದು ಯೋಜನೆ ರೈತರ ಮರಣ ಶಾಸನ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ ಜನನ ಕಮ್ಮಿ ಮಾಡಬೇಕು ಮತ್ತೆ ಎಐ ಸಿಟಿ ಮಾಡಬೇಕು. ರೈತರ ಒಂದು ಜಮೀನು ಬೇಕಾಗಿದೆ. ರೈತರು ಕೃಷಿಯನ್ನೇ ನಂಬಿ ಜೀವನನ ಮಾಡ್ತಾ ಇದ್ದಾರೆ ಮತ್ತೆ ಆರಾಮಾಗಿ ಸಂತೋಷವಾಗಿದ್ದಾರೆ, ಸುಖವಾಗಿದ್ದಾರೆ. ಬಟ್ ನಮ್ಮ ಒಂದು ಸರ್ಕಾರ ಹೇಳ್ತಾ ಇರೋದೇನು ಅಂತ ಅಂದ್ರೆ ಅದು ಬರಡು ಭೂಮಿ ಅಂತ ಹೇಳ್ತಾ ಇದೆ. ಅಲ್ಲಿ ಯಾರು ಕೂಡ ಒಪ್ಕೊಂಡಿಲ್ಲ. ಯಾರೆಲ್ಲ ಒಪ್ಕೊಂಡಿದಾರಲ್ಲ ಅವ್ರು ಯಾರು ರೈತರೇ ಅಲ್ಲ ಅಂತ ಹೇಳ್ತಿದ್ದಾರೆ. ನಮಗೆ ವಯಸ್ಸಾಯ್ತಪ್ಪ, ನಾವು ಬಿದ್ವಿ, ನಮಗೆ ದುಡಿಯಕ್ಕೆ ಆಗ್ಲಿಲ್ಲ ನಿಮ್ಮ ಒಂದು ಸ್ಮಾರ್ಟ್ ಸಿಟಿಯಲ್ಲಿ, ಅವಾಗ ಯಾರು ನಮಗೆ ದುಡಿದು ತಂದಾಕ್ತಾರೆ? 1 ಎಕರೆ ಹೊಲ ಇದ್ರೆ ನಾವು ಕಷ್ಟನೋ ಸುಖನೋ ನಾವಲ್ಲಿ ಮಾಡ್ಕೊಂಡು ತಿನ್ನೋಕೆ ನಮ್ಗಿರುತ್ತೆ, ಅಥವಾ ನಮ್ಮ ಮಕ್ಕಳಿಗಾದ್ರೂ ಕೊಡ್ತೀವಿ. ನಮ್ಮ ಭೂಮಿನ ಕೊಟ್ಬಿಟ್ಟು ನಾವೇನ್ ಬಾಯ್ ಬಡ್ಕೋಬೇಕಾ ಅಂತ ತುಂಬಾ ಜನ ರೈತರು ಕೇಳ್ತಾ ಇದ್ದಾರೆ. ಏನು ಆಲ್ಮೋಸ್ಟ್ ಅಲ್ಲಿ ಬೆಳೀತಾ ಇರೋದು ರೇಷ್ಮೆ, ಪಪ್ಪಾಯ ಬೆಳಿತಿದ್ದಾರೆ, ಅಡಿಕೆ ತೋಟ ಇದೆ, ತೆಂಗಿನ ತೋಟ ಇದೆ. ಅದು ಬರಡು ಭೂಮಿ ಅಂತ ನೀವೇನು ಹೇಳ್ತಾ ಇದ್ದೀರಲ್ಲ, ಬರೀ 150 ಅಡಿಗೆ ನೀರು ಬೀಳ್ತಾ ಇದೆ. ಅದು ಬರಡು ಭೂಮಿ ಆಗಕ್ಕೆ ಹೇಗೆ ಸಾಧ್ಯ? ಒಂದು ಸರ್ಕಾರನ ರೆಡಿ ಮಾಡೋದು ಯಾಕೆ ಅಂತ ಅಂದ್ರೆ ಜನಗಳ ಸೇವೆಗಾಗಿ ಮಾಡಕ್ಕೆ ಅಂತಾನೆ ಸರ್ಕಾರನ ಮಾಡಿರ್ತಾರೆ. ದಯವಿಟ್ಟು ಈ ಒಂದು ಯೋಜನೆ ಏನಿದೆಯಲ್ಲ ಕೈ ಬಿಟ್ಬಿಡಿ. ಹಿಂಗೆ ಎಕ್ಸ್ಟೆಂಡ್ ಮಾಡ್ತಾ ಓದೋದಂಗೆ ಬೆಂಗಳೂರು ತನಕ ಬರುತ್ತೆ, ಬೆಳಗಾವಿ ತನಕನೂ ಸುಮ್ನೆ ಅಗಲ ಮಾಡ್ಕೊಂತ ಹೋಗ್ತಾನೆ ಇರ್ತೀರ. ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಬಂದಿದ್ದೀನಿ. ತುಂಬಾ ದಿನದಿಂದ ನನಗೆ ಬೇಜಾರಿತ್ತು, ಏನ್ ಮಾತಾಡೋದು, ಈ ಬೇಗ ಸಾಲ್ವ್ ಆಗುತ್ತೆ, ಇದು ಹೋಗ್ಬಿಡುತ್ತೆ, ಬಿಡ್ತಾರೆ ಅಂತಾನೆ ಅನ್ಕೋತಾ ಇದ್ದೆ ಸರ್ಕಾರದವ್ರು. ಯಾಕೆಂದ್ರೆ ರೈತರ ಒಂದು ಪ್ರತಿಭಟನೆಗಳನ್ನೆಲ್ಲ ನೋಡ್ಬಿಟ್ಟು ಹಿಂದಕ್ಕೆ ಸರಿತಾರೆ ಅಂತ ಅನ್ಕೊಂಡೆ. ಬಟ್ ಯಾಕೋ ಅವ್ರು ಹಿಂದಕ್ಕೆ ಸರ್ದಂಗೆ ಕಾಣ್ತಿಲ್ಲ. ಸೊ ಹಾಗಾಗಿ ರೈತರ ಪರವಾಗಿ ಒಂದು ಧ್ವನಿ ಇರಲಿ ಅಂತ ನಾನು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ರಾಮನಗರ ಜಿಲ್ಲೆಯ ಬಿಡದಿ ಬಳಿಯ 9,000 ಎಕರೆ 18.133 ಕೋಟಿಗಿಂತ ಹೆಚ್ಚು ಅಧಿಕವಾಗಿ ಗ್ರೇಟರ್ ಬೆಂಗಳೂರು ಕ್ರಿಯೇಟೆಡ್ ಟೌನ್ಶಿಪ್ ನ ಮಾಡಬೇಕು ಅಂತ ಆಧುನಿಕ ತಂತ್ರಜ್ಞಾನವನ್ನ ಬಳಸ್ಕೊಂಡು ಎಐ ಜ್ಞಾನವನ್ನೆಲ್ಲ ಬೆಳೆಸ್ಕೊಂಡ್ಬಿಟ್ಟು ಒಂದು ಸಿಟಿನ ನಿರ್ಮಿಸಬೇಕು ಅಂತ ಒಬ್ಬ ಸಚಿವರ ಕನಸಾಗಿದೆ ಅಂತ ಇದು. ಆದ್ರೆ ಈ ಒಂದು ಯೋಜನೆ ರೈತರ ಮರಣ ಶಾಸನ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ನನ್ಗನಿಸ್ತಾ ಇದೆ. ಹಾಗಾದ್ರೆ ಏನಿದು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಹೇಳ್ತಿದ್ದಾರೆ, ತಂತ್ರಜ್ಞಾನ ಅಂತ ಹೇಳ್ತಿದ್ದಾರೆ, ಏನಿದೆಲ್ಲ ಅಂತ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿರುವಂತಹ ಜನಸಂದಣಿಯನ್ನ ಕಡಿಮೆ ಮಾಡಲು ಪ್ರಸ್ತುತ ಯೋಜನೆಯ ಮೂಲಕ 2ನೇ ಸ್ಯಾಟಲೈಟ್ ಸಿಟಿ ಮಾಡಲು ಮತ್ತು ಎಐ ಸಿಟಿಯನ್ನು ಮಾಡಲು ಈ ಒಂದು ಉದ್ದೇಶನ ತರಲಾಗಿದೆ. ಇಂಟಿಗ್ರೇಟೆಡ್ ಟೌನ್ಶಿಪ್ ನ ತರಲಾಗಿದೆ. ಸೊ ಇದ್ರ ಮೂಲ ಉದ್ದೇಶ ಇದೆ. ಬೆಂಗಳೂರಿನಲ್ಲಿರುವಂತಹ ಜನನ ಕಮ್ಮಿ ಮಾಡಬೇಕು ಮತ್ತೆ ಎಐ ಸಿಟಿ ಮಾಡಬೇಕು, ಏನೋ ಫುಲ್ ಸ್ಯಾಟಲೈಟ್ ಸಿಟಿ ಮಾಡಬೇಕು, ಆ ತರ ಒಂದು ಉದ್ದೇಶನ ಇಲ್ಲಿ ತಂದಿದ್ದಾರೆ. ಅದಕ್ಕೋಸ್ಕರ ರೈತರ ಒಂದು ಜಮೀನು ಬೇಕಾಗಿದೆ. ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಬೈರಹೊಂಗಲ ಮತ್ತು ಕಂಚುಗಾರನಹಳ್ಳಿ ಅನ್ನೋ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಭೂ ಸ್ವಾಧೀನ ಏನಿದೆಯಲ್ಲ, ಇದಿಷ್ಟು ಕೂಡ ಒಳಗೊಂಡಿರುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ. ಆದ್ರೆ ಆ ಒಂದು ಸ್ಥಳಗಳಲ್ಲಿ, ಅವೆಲ್ಲ ಗ್ರಾಮಗಳಲ್ಲಿರುವಂತಹ ರೈತರು ಕೃಷಿಯನ್ನೇ ನಂಬಿ ಜೀವನನ ಮಾಡ್ತಾ ಇದ್ದಾರೆ ಮತ್ತೆ ಆರಾಮಾಗಿ ಸಂತೋಷವಾಗಿದ್ದಾರೆ, ಸುಖವಾಗಿದ್ದಾರೆ. ಅವ್ರಿಗೆ ಏನ್ ಬೇಕು ಅದನ್ನ ಬೆಳ್ಕೊಂಡು ಮಾರ್ಕೊಂಡು ಆರಾಮಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಬಟ್ ನಮ್ಮ ಒಂದು ಸರ್ಕಾರ ಹೇಳ್ತಾ ಇರೋದೇನು ಅಂತ ಅಂದ್ರೆ ಅದು ಬರಡು ಭೂಮಿ ಅಂತ ಹೇಳ್ತಾ ಇದೆ. ಅಲ್ಲಿ ಏನು ಬೆಳೆಯಲ್ಲ. ಅಲ್ಲಿ ಯಾರೋ ಒಬ್ರು ಇಬ್ರು ಅಂದ್ರೆ ಅವ್ರ ಪ್ರಕಾರ ಒಬ್ರು ಇಬ್ರು ಅಂದ್ರೆ 10-15 ಜನ ಅಂತ ನಾವ್ ಅನ್ಕೋಬೇಕು ಅಲ್ವಾ. ಬಟ್ 10-15 ಜನ ಅಲ್ಲ, ತುಂಬಾ ಜನ ರೈತರು ಇದ್ದಾರೆ ಅಲ್ಲಿ, ಆಯ್ತಾ. ಆ ಒಬ್ರು ಇಬ್ರು ಜನ ರೈತರನ್ನ 1 ಎಕರೆಗೆ 2 ಕೋಟಿ ಕೊಟ್ಬಿಟ್ಟು ಹೊಲನ ಅವರು ತಗೊಂಡ್ಬಿಟ್ಟು ಸ್ಮಾರ್ಟ್ ಸಿಟಿನ ಮಾಡ್ತಾರಂತೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ರೈತರು ಅವರಿಗೆ ಹೊಲ ಕೊಡ್ಬೇಕಂತೆ, ಅವರು ಸ್ಮಾರ್ಟ್ ಸಿಟಿನ ಮಾಡ್ತಾರಂತೆ. ಬಟ್ ರೈತರು ಕೂಡ 80% ಒಪ್ಕೊಂಡಿದ್ದಾರೆ ಅಂತ ಸರ್ಕಾರ ಹೇಳ್ತಾ ಇದೆ. ಬಟ್ ರಿಯಲ್ ಆಗಿ ಅಲ್ಲೋಗಿ ತುಂಬಾ ಮಾಧ್ಯಮಗಳು ಕೂಡ ಇಂಟರ್ವ್ಯೂನ ತಗೊಂಡಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಧ್ವನಿ ಎತ್ತಿದ್ದಾರೆ ಕೂಡ, ಹೌದಾ ನೀವ್ ಹೇಳಿದ್ರಾ ಅಂತಂದು. ನಾವ್ ಹೇಳೇ ಇಲ್ಲ ಸ್ವಾಮಿ, ನಾವು ಇದ್ರ ಬಗ್ಗೆ ಮಾತಾಡೇ ಇಲ್ಲ, ನಮ್ ಜಮೀನ್ ನಮಗೆ ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಈ ತರ ಒಂದು ಪರಿಸ್ಥಿತಿಯಲ್ಲಿ ಯಾರನ್ನ ನಂಬೇಕು ಯಾರನ್ನ ಬಿಡ್ಬೇಕು ಅಂತ ಅಂದಾಗ ರಿಯಲ್ ಆಗಿರೋದನ್ನ ನಾವು ನೋಡ್ಬೇಕಾಗುತ್ತೆ.
ರೈತರು ರಿಯಲ್ ಆಗಿ ಹೇಳಿರೋದು ನಾವು ಯಾರು ಕೂಡ ಒಪ್ಕೊಂಡಿಲ್ಲ, ಯಾರೆಲ್ಲ ಒಪ್ಕೊಂಡಿದಾರಲ್ಲ ಅವ್ರು ಯಾರು ರೈತರೇ ಅಲ್ಲ ಅಂತ ಹೇಳ್ತಿದ್ದಾರೆ. ಸೊ 2 ಕೋಟಿ ಕೊಟ್ಬಿಟ್ಟು ನೀವು 1 ಎಕರೆ ಜಮೀನ ಕೊಂಡ್ಕೊಂಡು ನೀವು ಸ್ಮಾರ್ಟ್ ಸಿಟಿನ ಮಾಡ್ತೀರಿ, ಅಲ್ಲಿ ಕೆಲಸನೂ ಕೊಡ್ತೀರಾ. ಎಷ್ಟು ದಿನ ಮಾಡಿಸ್ತಾರೆ? ರೈತರು ಕೇಳ್ತಾ ಇರುವಂತಹ ಪ್ರಶ್ನೆ ಇದು. ಎಷ್ಟು ದಿನ ಕೊಡ್ತೀರಾ? ನಮಗೆ ವಯಸ್ಸಾಯ್ತಪ್ಪ, ನಾವು ಬಿದ್ವಿ, ಅಥವಾ ನಮಗೆ ದುಡಿಯೋಕ್ಕೆ ಆಗಲಿಲ್ಲ ನಿಮ್ಮ ಒಂದು ಸ್ಮಾರ್ಟ್ ಸಿಟಿಯಲ್ಲಿ, ಅವಾಗ ಯಾರು ನಮಗೆ ದುಡಿದು ತಂದಾಕ್ತಾರೆ? ನಾವು 1 ಎಕರೆ ಹೊಲ ಇದ್ದರೆ ನಾವು ಕಷ್ಟನೋ ಸುಖನೋ ನಾವು ಅಲ್ಲಿ ಮಾಡ್ಕೊಂಡು ತಿನ್ನೋಕ್ಕೆ ನಮಗಿರುತ್ತೆ, ಅಥವಾ ನಮ್ಮ ಮಕ್ಕಳಿಗಾದರೂ ಕೊಡ್ತೀವಿ. ಸೊ ಈ ಥರ ನೀವು ಹೊಲನೂ ಕಸ್ಕೊಂಡ್ಬಿಟ್ಟು ಅಲ್ಲಿ ಕೆಲಸಕ್ಕೂ ಕೂಡ ಒಂದಿಷ್ಟು ನಿಯಮಗಳು ಅಂತ ಇದ್ದೇ ಇರ್ತವೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಭೂಮಿನ ಕೊಟ್ಬಿಟ್ಟು ನಾವೇನು ಬಾಯಿ ಬಡ್ಕೋಬೇಕಾ ಅಂತ ತುಂಬ ಜನ ರೈತರು ಕೇಳ್ತಾ ಇದ್ದಾರೆ. ಮತ್ತು ಅಲ್ಲಿ ತುಂಬ ಒಳ್ಳೊಳ್ಳೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಚಿನ್ನ ಬೆಳೀತಾ ಇದ್ದಾರೆ. ಏನು ಆಲ್ಮೋಸ್ಟು ಅಲ್ಲಿ ಬೆಳೀತಾ ಇರೋದು ರೇಷ್ಮೆ, ಪಪ್ಪಾಯ ಬೆಳೀತಿದ್ದಾರೆ, ಅಡಿಕೆ ತೋಟ ಇದೆ, ತೆಂಗಿನ ತೋಟ ಇದೆ, ರಾಗಿ ಬೆಳೀತಾರೆ, ಭತ್ತ ಬೆಳೀತಾರೆ, ತುಂಬ ಅಂದರೆ ತುಂಬ ಬೆಳೀತಾರೆ. ಮತ್ತು ಅದ್ರ ಜೊತೆ ಅದು ಬರಡು ಭೂಮಿ ಅಂತ ನೀವೇನು ಹೇಳ್ತಾ ಇದ್ದೀರಲ್ಲ, ಬರೀ 150 ಅಡಿಗೆ ನೀರು ಬೀಳ್ತಾ ಇದೆ. 150 ಅಡಿಗೆ 150 ಅಡಿಗೆ ನೀರು ಬೀಳ್ತಾ ಇದೆ ಅಂತಂದರೆ ಅದು ಬರಡು ಭೂಮಿ ಆಗೋಕ್ಕೆ ಹೇಗೆ ಸಾಧ್ಯ ಅಲ್ವಾ? ಸೊ ಈ ಥರ ಒಂದು ಪರಿಸ್ಥಿತಿಯಲ್ಲಿ ನೀವೆಲ್ಲವನ್ನು ಕೂಡ ಯೋಚನೆ ಮಾಡದೆ ಬರೀ ನಿಮ್ಮ ಕನಸನ್ನು ಮಾತ್ರ ನೀವು ನೆರವೇರಿಸ್ಕೋಬೇಕು, ಬೇರೆಯವ್ರ ಬಾಯಿಗೆ ಮಣ್ಣು ಹಾಕಬೇಕು ಅಂತ ನಿಮ್ಮ ಒಂದು ಮನಸ್ಥಿತಿ ಇದ್ದರೆ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಜನ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಓಟ್ ಹಾಕಿರೋರು ಜನರಿಗಾಗಿ ಜನರಿಗೋಸ್ಕರ ಅಂತ ಪ್ರಜಾಪ್ರಭುತ್ವದಲ್ಲಿದೆ. ಸೊ ಒಂದು ಸರ್ಕಾರನ ರೆಡಿ ಮಾಡೋದು ಯಾಕೆ ಅಂತ ಅಂದರೆ ಜನಗಳ ಸೇವೆಗಾಗಿ ಮಾಡೋಕ್ಕೆ ಅಂತಲೇ ಸರ್ಕಾರನ ಮಾಡಿರ್ತಾರೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಸರ್ಕಾರ ಜನಗಳನ್ನು ಸೇವೆ ಮಾಡ್ತಾ ಇಲ್ಲ, ಜನಗಳನ್ನು ದರೋಡೆ ಮಾಡ್ತಾ ಇದೆ ಅಂತ ನಮಗನ್ನಿಸ್ತಾ ಇದೆ. ಸೊ ಇಲ್ಲಿ ನಾನು ಯಾವುದೇ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಇನ್ಯಾವುದೋ ಪಕ್ಷ ಆಗಲಿ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಯಾವುದೇ ಸರ್ಕಾರ ಬಂದ್ರೂ ಕೂಡ ಜನಕ್ಕೋಸ್ಕರನೇ ಕೆಲಸ ಮಾಡಬೇಕು. ನಮ್ಮಿಂದನೇ ನೀವು, ನಿಮ್ಮಿಂದ ನಾವಲ್ಲ. ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಈ ಒಂದು ಯೋಜನೆ ಏನಿದೆಯಲ್ಲ ಕೈ ಬಿಟ್ಬಿಡಿ. ಬೆಂಗಳೂರಿನಿಂದ ಜನನ ಇಲ್ಲಿ ತಂದರೆ ಇಲ್ಲೂ ಕೂಡ ಅದೇ ಬೆಂಗಳೂರು ಕತಿನೇ ಆಗೋದು. ಬೆಂಗಳೂರಲ್ಲ ನಡೀತಿರುವಂಥ ಎಷ್ಟು ಹೊಲಸು ಅಲ್ಲಿ ಅದನ್ನು ಸ್ವಚ್ಛ ಮಾಡಿರಿ ಸಾಕು. ಅದೇನದು ರೋಡು ಕೂಡ ಎಷ್ಟು ಖರಾಬ್ ಆಗೈತೆ, ಅದನ್ನು ರೆಡಿ ಮಾಡಿರಿ. ರೋಡ್ ಸರಿ ಇಲ್ಲ, ಲೈಟ್ ಬರಲ್ಲ, ಕಸ ಎಲ್ಲ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ, ಅವನ್ನೆಲ್ಲ ಸರಿ ಮಾಡಿ ಸಾಕು. ಸೊ ಅದನ್ನು ಸರಿ ಮಾಡಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ನೀವು ಹಿಂಗೆ ಎಕ್ಸ್ಟೆಂಡ್ ಮಾಡ್ತಾ ಓದೋದಂಗೆ ಬೆಂಗಳೂರು ಎಲ್ಲಿ ತನಕ ಬರುತ್ತೆ? ಬೆಳಗಾವಿ ತನಕನೂ ಸುಮ್ಮನೆ ಅಗಲ ಮಾಡ್ಕೊತ ಹೋಗ್ತಾನೆ ಇರ್ತೀರ. ಸೊ ನೀವು ಇದೇ ರೀತಿ ಹಿಂಗೆ ಬೆಂಗಳೂರು ನೀವು ಬಂದ್ರಿ, ಈಗ ಬಿಡದಿ ಟೌನ್ಶಿಪ್ ಅಂತ ಹೇಳ್ಬಿಟ್ಟು ಅಲ್ಲಿಗಳನ್ನ ಜನ ತಂದು ಇಲ್ಲಿಟ್ರಿ. ಸೊ ಇದು ಎಕ್ಸ್ಟೆಂಡ್ ಆಯಿತು, ಆಯಿತಾ? ಇಲ್ಲಿ ಕೂಡ ತುಂಬ ಸಮಸ್ಯೆಗಳಾಯಿತು, ಇಲ್ಲಿ ಕೂಡ ಕ್ರೌಡ್ ಜಾಸ್ತಿ ಆಯಿತು ಅಂದರೆ ಮತ್ತೆಲ್ಲಿ ಹೋಗ್ತೀರಾ? ತುಮಕೂರಿಗೆ ಹೋಗ್ತೀರಾ? ಸರಿ, ತುಮಕೂರು ಜಾಸ್ತಿ ಆಯಿತು, ತುಮಕೂರಿಂದ ಎಲ್ಲಿಗೆ ಹೋಗ್ತೀರಾ? ಶಿರಾಗೆ ಹೋಗ್ತೀರಾ? ಶಿರಾನೂ ಕೂಡ ಟೌನ್ಶಿಪ್ ಫುಲ್ ಆಯಿತು. ಶಿರಾಯಿಂದ ಎಲ್ಲಿಗೆ ಹೋಗ್ತೀರಾ? ದುರ್ಗಕ್ಕೆ ಹೋಗ್ತೀರಾ? ದಾವಣಗೆರೆ ಹೋಗ್ತೀರಾ? ಧಾರವಾಡ ಹುಬ್ಳಿ ಹೋಗ್ತೀರಾ? ನೆಕ್ಸ್ಟ್ ಬೆಳಗಾವ, ಆಮೇಲೆ ಆ ಕಡೆ ಹೋಗಕ್ಕಂತೂ ಯಾರೂ ಬಿಡಲ್ಲ, ಆ ಕಡೆ ಮಹಾರಾಷ್ಟ್ರ ಬರುತ್ತೆ. ಸೊ ಈ ಥರ ಒಂದು ಇದು ಸರಿ ಅನಿಸಲ್ಲ ಆ್ಯಕ್ಚುಲಿ. ಸೊ ಯಾವುದೇ ಒಂದು ಯೋಜನೆಯನ್ನು ಶುರು ಮಾಡಬೇಕಂದ್ರೆ ಅದರ ಸೈಡ್ ಎಫೆಕ್ಟ್ ಏನು ಅಂತಲೇ ಯೋಚನೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸರ್ಕಾರಕ್ಕೆ ಬುದ್ಧಿ ಹೇಳುವಂತಹ ದೊಡ್ಡೋಳು ನಾನಲ್ಲ, ಬಟ್ ನನಗೆ ರೈತರ ಪರವಾಗಿ ನಿಲ್ಲಬೇಕಾಗಿದೆ. ರೈತರ ಜಮೀನುಗಳ ಮೇಲೆ ಕಣ್ಣಾಕೋದು ಬಿಟ್ಬಿಟ್ಟು ರಾಜ್ಯ ಹೆಂಗೆ ಉದ್ಧಾರ ಮಾಡೋದು ಅನ್ನೋದನ್ನು ದಯವಿಟ್ಟು ನೋಡ್ಕೊಳ್ಳಿ. ಈಗ ಮುಂದೆ ನಾವು ಜಮೀನು ಕೊಟ್ಟರು ಕೂಡ 2 ಕೋಟಿ ನೀವು ಕೊಡ್ತೀರಾ, ಎಲ್ಲ ತಿಂದು ಖಾಲಿ ಆಗುತ್ತೆ. ನೆಕ್ಸ್ಟ್ ಯಾವುದೋ ಕೆಲಸಕ್ಕೆ ಹೋದ್ವಿ, ಬಡತನ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ. ಬರೀ ನೀವು ಮಾತ್ರ ಸಾಹುಕಾರ ಆಗಿರಬೇಕು, ಬೇರೆಯವರೆಲ್ಲರೂ ಕೂಡ ಬಡವರಾಗಿರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ನ ಬಿಟ್ಬಿಟ್ಟು ಇಡೀ ರಾಜ್ಯನೂ ಕೂಡ ಚೆನ್ನಾಗಾಗಬೇಕು. ನೀವೊಬ್ಬರು ಸರ್ಕಾರ ಒಂದು ಮನಸ್ಸನ್ನ ಚೇಂಜ್ ಮಾಡಿದರೆ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ. ಮುಂದೆ ಒಂದಿನ ಹಿಂಗೆ ಹೊಲಗಳನ್ನ ಕೊಟ್ಬಿಟ್ಟು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀವಿ, ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿ ಊಟ ಏನು ಮಾಡ್ತೀರಾ? ತಂತ್ರಜ್ಞಾನದಿಂದ ಏನು ಊಟ ಮಾಡ್ತೀರಾ? ಹೊಟ್ಟೆ ಹಸ್ಕೊಂಡಂತೂ ಇರೋಕ್ಕಾಗಲ್ಲ. ಈಗ ನಾವು ಮಾಡೋ ತಪ್ಪು ನಮ್ಮ ಮಕ್ಕಳು ಮೊಮ್ಮಕ್ಕಳು ಹಸಿವಿನಿಂದ ಸಾಯಬಾರ್ದು. ಸೊ ಇದೊಂದು ತಪ್ಪು ಅಂತ ನನಗೆ ಅನಿಸ್ತಾ ಇದೆ. ದಯವಿಟ್ಟು ರೈತರ ಪಾಡಿಗೆ ಇರೋಕ್ಕೆ ಬಿಟ್ಬಿಡಿ. ದಯವಿಟ್ಟು ಅವರ ಜಮೀನ್ ಮೇಲೆ ಕಣ್ಣಾಕ್ಬಿಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ತುಂಬ ದಿನದಿಂದ ಮಾಡಬೇಕು ಅಂತ ಅನ್ಕೋತಿದ್ದೆ. ಸೊ ಮಾಡೋಕ್ಕಾಗಿರಲಿಲ್ಲ. ಈ ಒಂದು ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಸರ್ಕಾರಕ್ಕೆ ತಲುಪುವವರೆಗೂ ಶೇರ್ ಮಾಡಿ.
ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಒಂದು ಮುಂದೆ ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.